ಇವತ್ತು ಗಡ್ಬಡ ಐಸ್ ಕ್ರೀಮ್ ಮನ್ಯಾಗೆ ಮಾಡೋದು ಹೆಂಗಂತ ಹೇಳ್ತೀನಿ ನಿಮಗೆ. ಯಾಕಂದ್ರೆ ಹೊರಗಡೆ 110 120 ಕೊಟ್ಟು ಗಡ್ಬಡ ಐಸ್ ಕ್ರೀಮ್ ತಿಂತೀವಿ, ಅದನ್ನು ನಾವು ಮನೆಯಾಗೆ ಮಾಡ್ಬೋದು. ಇದಕ್ಕೆ ಸಣ್ಣಗೆ ಆ್ಯಪಲ್ ಕಟ್ ಮಾಡಿ ಇಟ್ಕೊಂಡೀನಿ, ಪಪ್ಪಾಯ, ಸ್ಟ್ರಾಬೆರಿ ಮತ್ತು ದ್ರಾಕ್ಷಿ, ಕರಿ ದ್ರಾಕ್ಷಿ ಮತ್ತು ಹಸಿರು ದ್ರಾಕ್ಷಿ, ಬನಾನಾ, ಚಿಕ್ಕು. ನೋಡಿರಿ ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ. ಈಗ ಗಡ್ಬಡ ಐಸ್ ಕ್ರೀಮ್ ಮಾಡೋಣ. ಈಗ ಸ್ಟ್ರಾಬೆರಿ ಕ್ರಷ್ ಹಾಲೊಳಗೆ, ತಂಪು ಹಾಲೊಳಗೆ ಹಾಕಿ ಮಿಕ್ಸಿ ಮಾಡೋಣ. ಈಗ ಸ್ಟ್ರಾಬೆರಿ ಕ್ರಷ್ ಹಾಕ್ತೀನಿ. 2 ಚಮಚ ಸ್ಟ್ರಾಬೆರಿ ಕ್ರಷ್ ತಣ್ಣನೆ ಹಾಲು ಹಾಕ್ಕೊಂಡು ಮಿಕ್ಸಿ ಮಾಡೋಣ. ಈಗ ನೋಡಿ ಸ್ಟ್ರಾಬೆರಿ ಕ್ರಷ್ ಮಿಕ್ಸಿ ಮಾಡಿ ರೆಡಿಯಾಗಿದೆ. ಇದು ಸಿಯಾ ಸೀಡ್ಸ್ ರಾತ್ರಿ ನೆನೆಕಿಟ್ಟೀನಿ. ಸಿಯಾ ಸೀಡ್ಸ್ ಭಾಳ ಹೆಲ್ತಿಗೆ ಒಳ್ಳೆಯದು. ಈಗ ಇದನ್ನು ಕೂಡ ಗಡ್ಬಡ ಐಸ್ ಕ್ರೀಮ್ದಾಗ ಹಾಕೋಣಂತ. ಈಗ ಈ ಗ್ಲಾಸ್ ಸುತ್ತಲೂ ಈ ಚಾಕ್ಲೇಟ್ ಸಿರಪನ್ನು ಹಾಕೋಣ. ಈಗ ಚಾಕ್ಲೇಟ್ ಸಿರಪ್ ಗ್ಲಾಸಿಗೆ ಎಲ್ಲ ಡೆಕೋರೇಷನ್ ಮಾಡಿ ಈಗ ಇದರಲ್ಲೇ ಎಲ್ಲ ಫ್ರೂಟ್ಸ್ ಹಾಕೋಣ. ಈಗ ಕಲರ್ಫುಲ್ ಎಲ್ಲ ಹಣ್ಣನ್ನು ಈ ಗ್ಲಾಸ್ನಲ್ಲಿ ಹಾಕೋಣ. ಪಪ್ಪಾಯ, ಚಿಕ್ಕು, ಬನಾನಾ, ಸ್ಟ್ರಾಬೆರಿ, green grapes, black grapes, ಸ್ಟ್ರಾಬೆರಿ ಕ್ರಷ್ ಏನಿದೆಲ್ಲ ಇದು ಮೇಲ್ಕೊಳಗೆ ಹಾಕಿದ್ದು ಇದನ್ನು ಹಾಕೋಣ. ಕಲರ್ಫುಲ್ ಆಗೈತಿ. ಈಗ ಇದ್ರ ಮ್ಯಾಗ ಐಸ್ ಕ್ರೀಮ್ ಹಾಕಿಬಿಟ್ಟು ಡಾರ್ಕ್ ಚಾಕ್ಲೇಟ್ ಒಂದು ಸ್ವಲ್ಪ ಹೆರ್ಚಿ, ಪಿಸ್ತಾ ಬಾದಾಮ್ ಸಣ್ಣಗೆ ಪೀಸ್ ಮಾಡ್ಕೊಂಡಿನಿ, ಅದನ್ನು ಮೇಲ್ಗಡೆ ಗಾರ್ನಿಷ್ ಮಾಡೋಣ ಅಂತ. ಈಗ ಇದ್ರ ಮ್ಯಾಗ ಫಸ್ಟ್ ಕ್ಲಾಸ್ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಹಾಕೋಣ ಅಂತ. ಡಾರ್ಕ್ ಚಾಕ್ಲೇಟ್ ಹೆರ್ಚಿಟ್ಟೀನಿ, ಅದನ್ನು ಅದ್ರ ಮೇಲ್ಗಡೆ ಹಾಕೋಣ. ಈಗ ಬಾದಾಮಿ, ಪಿಸ್ತಾ, ಗಡ್ಬಡ ಐಸ್ ಕ್ರೀಮ್ ರೆಡಿ ಟು ಈಟ್. ಬೇಸಿಗೆಯಲ್ಲಿ ಈ ರೀತಿ ತಂಪಾದ ವೆರೈಟಿ ಮನೆಯಲ್ಲೇ ಮಾಡಿಕೊಂಡು ಮಕ್ಕಳಿಗೆ ಕೊಡ್ರಿ, ನೀವು ತಿನ್ನಿರಿ. ನೋಡಿರಿ ಎಷ್ಟು ಭಾರಿ ಆಗಿದೆ. ವಾವ್, ಸೂಪರ್! ಗಡ್ಬಡ ಐಸ್ ಕ್ರೀಮ್ ಈಸ್ ರೆಡಿ.